ನಮಸ್ಕಾರ ವೀಕ್ಷಕರೇ. ಈ ದಿನ ನಾವು ದಕ್ಷಿಣ ಭಾರತದ ಒಂದು ಸಾಂಪ್ರದಾಯಿಕ ಹಾಗೆ ಪರಿಮಳಯುಕ್ತವಾದ ಒಂದು ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಳೆ ಬೇಕಿಲ್ಲ, ಕೇವಲ 5ರಿಂದ 10 ನಿಮಿಷದಲ್ಲಿ ಮಾಡುವಂಥ ಸಿಂಪಲ್ ಆದ ಆರೋಗ್ಯಕರವಾದ ಸಾರಿದು. ಜೀರ್ಣಶಕ್ತಿ ಹೆಚ್ಚೋ ಈ ಬೆಳ್ಳುಳ್ಳಿ ರಸಂ ಅದೇ ಬಾಯಿ ಕೆಟ್ಟಾಗ ಅಥವಾ ಶೀತ ಕೆಮ್ಮು ನೆಗಡಿ ಇದ್ದಾಗಂತೂ ರಾಮಬಾಣ ಅಂತ ಹೇಳ್ಬೋದು. ವಿಡಿಯೋ ಪೂರ್ತಿ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಬೆಳ್ಳುಳ್ಳಿ ರಸಮ್ಗೆ ಮೊದಲು ಮಸಾಲೆನ ತಯಾರಿಸ್ಕೊಳ್ಳೋಣ. ಅದಕ್ಕೆ ಒಂದು ಕುಟಾಣಿಗೆ 1 ಟೇಬಲ್ ಸ್ಪೂನ್ನಷ್ಟು ಮೆಣಸು, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಅದನ್ನು ಕುಟ್ಕೊಳ್ಳಿ. ಇದನ್ನು ತರ್ತರಿಯಾಗಿ ಕುಟ್ಟಿ ಇಟ್ಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ ಕಾದ ಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂತ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವು, ಒಂದು ಬ್ಯಾಡಗಿ ಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕುಟ್ಟಿದ ಮಸಾಲೆನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳ್ಳೋಣ. 1 ಗೆಡ್ಡೆ ಬೆಳ್ಳುಳ್ಳಿಯ ಎಸಳುಗಳನ್ನ ತೊಗೊಂಡು ಅದನ್ನು ಸ್ವಲ್ಪ ತರ್ತರಿಯಾಗಿ ಜಜ್ಜಿಟ್ಕೊಳ್ಳೋಣ. ಮಿಕ್ಸಿಲೂ ಸಹಿತ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೋದು, ಆದರೆ ಜಜ್ಜೋದ್ರಿಂದ ಅದರ ಪರಿಮಳ ಜಾಸ್ತಿ ಬರುತ್ತೆ. ಬಾಣಲೆಗೆ ಜಜ್ಜಿದ ಬೆಳ್ಳುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಡಿ. ನಂತರ ಇದಕ್ಕೆ ಹುಣಸೆ ರಸ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಟೊಮೆಟೋನ ರುಬ್ಕೊಂಡು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ಆದರೆ ಹುಳಿಯಾಗಿ ರುಚಿಯಾಗಿರುತ್ತೆ. ರಸಮ್ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ಸ್ವಲ್ಪ ಸಾರಿನ ಪುಡಿ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಕಾದರೆ ಹಾಕ್ಕೊಳ್ಳಿ. ನೀವು ಮೆಣಸೆ ಜಾಸ್ತಿ ಹಾಕಿದರೆ ಸಾರಿನ ಪುಡಿ ಬೇಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಹೊಂದ್ಕೊಳ್ಳಿ ಅಂತ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆ ಕಡೆ ಸ್ವಲ್ಪ ಎಲ್ಲದಕ್ಕೂ ಒಂಚೂರು ಬೆಲ್ಲ ಹಾಕ್ಕೊಳ್ತೀವಿ, ಹಾಗಾಗಿ ಇಲ್ಲಿ ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಹಾಕ್ಕೊಳ್ದೇ ಇರ್ಬೋದು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಬಿಸಿಯಾದ ಘಮಘಮಿಸುವ ಬೆಳ್ಳುಳ್ಳಿ ರಸಂ ಸವಿಯಲು ಸಿದ್ಧ. ಇದು ಎಷ್ಟು ಪರಿಮಳಯುಕ್ತವಾಗಿದೆ ಅಂತ ಅಂದರೆ ಮನೆ ಪೂರ್ತಿ ಈ ಘಮ ಹರಡ್ಕೊಂಡಿದೆ. ಒಮ್ಮೆ ಖಂಡಿತ ಟ್ರೈ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದ.